ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನಂತೂ ನನ್ನ ಕೈಲಾಗಿದ್ದನ್ನು ತಂದಿದ್ದೀನಿ. ಇಷ್ಟ ಆಗಲ್ಲ ಅಂತ ಅನ್ಕೊಂಡೆ. ಇಷ್ಟ ಆಯಿತು ಅಂದ್ರಿ. ತುಂಬ ಥ್ಯಾಂಕ್ಸ್ ರೀ. ಶ್ರೀಮಂತರ ಮನೆ ಗಂಡಂಗೆ ಬಡವಳಾದಿ ಹೆಂಡತಿ ಇದಕ್ಕಿಂತ ಹೆಚ್ಚು ಏನು ಕೊಡೋಕ್ಕಾಗತ್ತೆ? ಬೆಲೆಗಿಂತ ಬೆಲೆನ ಗೌರವಿಸ್ತೀನಿ ಅಂತ ನಿನಗೆ ಗೊತ್ತಲ್ವಾ? ನಿಜವಾಗ್ಲೂ ನನಗೆ ಡ್ರೆಸ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಥ್ಯಾಂಕ್ಸ್ ಹೇಳಬಾರ್ದು. ಹೌದಾ? ಅಕ್ಕನ ಕಷ್ಟನ ತೀರ್ಸೋದಕ್ಕೋಸ್ಕರ ಜಾಬಿಗೆ ಜಾಯ್ನ್ ಆದೆ. ಇರೋ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡನ್ನ ಬಟ್ಟೆಗೆ ಖರ್ಚು ಮಾಡಿದೆ. ಇನ್ನೊಂದ್ಸಲ ಹೀಗೆ ಮಾಡಬೇಡ. 1 ತಿಂಗಳ ಸಂಬಳನೆಲ್ಲ ನಿಮಗೋಸ್ಕರ ಖರ್ಚು ಮಾಡಿದ್ರೂ ಪರವಾಗಿಲ್ಲ ರೀ. ಅದು ನನಗೆ ತುಂಬ ತೃಪ್ತಿನ ಕೊಡುತ್ತೆ. ಆಗಿರ್ಬೋದು, ಬಟ್ ಅಂಥ ಕೆಲಸನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು ವಿಷಯ. ಏನು? ₹10,000 ಜಗಳ ನಡೀತಲ್ಲ, ಅದು ನೆನಪಿದ್ಯಾ? $10,000ಕ್ಕಿಂತ ಜಾಸ್ತಿನೇ ಇರುತ್ತೆ. ತಗೋ. ಅವರು ಗೊತ್ತಿಲ್ಲದೆ ಇದ್ರು ನಾನು ಈ ಮನೆ ಚಿಕ್ಕ ಸೊಸೆ. ಮತ್ತೊಂದ್ಸಲ ನಮ್ಮ ಕುಟುಂಬದವ್ರ ಹತ್ರ ಕಳ್ಳಿ ಅಂತ ಅನ್ನಿಸ್ಕೊಳ್ಳೋ ಪರಿಸ್ಥಿತಿನ ತಂದ್ಕೋಬಾರ್ದು. ಅದಕ್ಕೆ ಬೆಳಗ್ಗೆನೇ ಈ 10,000ನ ನಿಮ್ಮ ಅಣ್ಣಂಗೆ ಕೊಟ್ಬಿಡ್ತೀನಿ. ನಾನು ಕೊಡ್ತೀನಿ ಅಂದ್ರೆ ನೀನು ಬೇಡ ಅಂದೆ. ಸರಿ, ನಿನ್ನಿಷ್ಟ. ಇಲ್ಲ ರೀ, ನನ್ನ ಸಂಪಾದನೆಯಿಂದ ಕೊಟ್ರೇನೆ ನನಗೆ ಗೌರವ ಇರುತ್ತೆ. ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಸರಿ. ಈ ಬಟ್ಟೆನ ಹಾಕೊಂತೀರಾ ಅಲ್ವಾ? ಮೂಲೆಗೆ ಬಿಸಾಕ್ಬಿಡಲ್ಲ ತಾನೇ? ನನ್ನ ಹೆಂಡತಿ ಕೊಟ್ಟಿರೋ ಉಡುಗೊರೆನ ಮೂಲೆಗೆ ಬಿಸಾಕ್ತೀನಿ ಅಂತ ಹೇಗೆ ಅನ್ಕೊಂಡೆ? ನಾಳೆ ಆಫೀಸ್ಗೆ ಇದನ್ನೇ ಹಾಕೋತೀನಿ. ತುಂಬ ಪ್ರೀತಿಯಿಂದ ಉಡುಗೊರೆ ಕೊಟ್ಟಿರೋ ನನ್ನ ಹೆಂಡತಿಗೆ ನಾನು ಒಂದು ಉಡುಗೊರೆ ಕೊಡಬೇಕು ಅನ್ಕೊಂಡಿದ್ದೀನಿ. ಇನ್ನೀವ್ ಹೊರಡ್ರಿ. ಬಟ್ಟೆ ತಗೊಳ್ಳಿ.
ಎಲ್ರೂ ಮುಂದೆ ಶ್ರೀಕರ್ ಅವ್ರ ಅಣ್ಣಂಗೆ ಈ 10,000 ಕೊಡಬೇಕು. ಇವ್ರಣ್ಣ ರೂಮಲ್ಲಿದ್ದಾರೆ ಅಂತ ಅನ್ಸುತ್ತೆ. ಶ್ರೀಕರ್ ಅವ್ರನ್ನ ಕರೆದು ಅವ್ರನ್ನ ಕರೆಯೋದಕ್ಕೆ ಹೇಳೋದು ಒಳ್ಳೇದು. ನಾನ್ ಕೊಟ್ಟಿರೋ ಡ್ರೆಸ್ ಹಾಕೊಂಡು ನನ್ ಮುಂದೆ ಕಾಣಿಸ್ಕೊಳ್ತೀರಾ ಅನ್ಕೊಂಡೆ ಯಜಮಾನ್ರೇ. ಅಲ್ಲೇನ್ ಮಾಡ್ತಿದ್ದೀರಾ? ನನ್ ಪರವಾಗಿ ನಿಮಗೆ ಇನ್ನೊಂದು ಉಡುಗೊರೆ ಯಜಮಾನ್ರೇ. ಏನ್ರಿ ಶ್ರೀ? ನೀವಾ? ಯಾರು ಅನ್ಕೊಂಡೆ? ಅದು ನನ್ನ ಆತ್ಮ ಅನ್ಕೊಂಡ್ಯಾ? ಗುಲಾಬಿ ಹೂ ಇಟ್ಕೊಂಡು ಬರ್ತಿದ್ಯಾ? ಯಾರು ಕೊಡಬೇಕು ಅಂತ? ನೀನು ಹೂನ ಉಡುಗೊರೆಯಾಗಿ ಕೊಡುವಂಥ ವ್ಯಕ್ತಿ ನಮ್ಮಲ್ಲಿ ಯಾರಿದ್ದಾರೆ? ಅಥವಾ ನೀನು ನಮ್ಮಲ್ಲೇ ಯಾರಿಗಾದ್ರೂ ಕಿವಿಗೆ ಹೂ ಇಡ್ತಿದ್ಯಾ? ಉತ್ತರ ಕೊಡದೆ ಏನ್ ಹಾಗೆ ನೋಡ್ತಿದ್ಯಾ? ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಎಲ್ಲರೂ ರೈಟ್ ಟೈಮಲ್ಲೇ ಬಂದಿದ್ದಾರೆ. ಅವನಿ ನನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ನೀವು ಕೂಡ ಕೇಳಿಸ್ಕೊಳ್ಳಿ. ಕೈಯಲ್ಲಿ ಹೂ ಹಿಡ್ಕೊಂಡು ನಿಂತಿದ್ದಾಳೆ, ನಿನ್ನ ಹತ್ರ ಏನು ಮಾತಾಡ್ಬೇಕಂತೆ? ನಮ್ಮೆಲ್ಲರ ಕಿವಿನೂ ಖಾಲಿ ಆಗಿದೆ ಅಲ್ವಾ? ಯಾರೋ ಒಬ್ರು ಕಿವಿಗೆ ಇಡ್ತಾಳೆ. ಏನ್ ಮಾತಾಡ್ಬೇಕಂತೆ? ನಿನ್ನ ಹತ್ರ ಸ್ಪೆಷಲ್ ಆಗಿ ಮಾತಾಡೋದು ಏನಿದ್ಯೋ? ಏನ್ ಮಾಡ್ಬೇಕು ಅಂದ್ಕೊಂಡ್ರು ಶ್ರೀಕರ್ ಮಾವನ್ನ ಅಡ್ಡ ಇಟ್ಕೊಂಡೇ ಮಾಡ್ತಾಳೆ ಅಲ್ವಾ? ಅವರು ಮಾತಿಗೇನ್ ಬಿಡಮ್ಮ, ನೀನೇನ್ ಹೇಳ್ಬೇಕು ಅಂತಿದ್ಯಾ ಹೇಳಮ್ಮ. ಅವತ್ತೊಂದು ಕಷ್ಟದ ಪರಿಸ್ಥಿತಿನಲ್ಲಿ 10,000 ಬಳಸ್ಕೊಂಡಿದ್ದೆ. ಅವತ್ ನಾನು ಕಾರಣ ಹೇಳ್ದೆ ಹೋದ್ರೂ ಕಳ್ಳಿ ಅನ್ನೋ ಆಪಾದನೆನ ನಾನು ಪಡ್ಕೋಬೇಕಾಗಿ ಬಂತು. ನನ್ನ ಮೇಲಿರೋ ಅಭಿಮಾನಕ್ಕೆ
ಶ್ರೀಕರ್ ಅವರು 10,000 ಕೊಡೋದಕ್ಕೆ ಸಿದ್ಧ ಆದ್ರು. ಅದು ನನಗಿಷ್ಟ ಇರಲಿಲ್ಲ. ನನ್ನ ಸಂಪಾದನೆಯಿಂದ ತೀರಿಸ್ಬೇಕು ಅಂತ ಅವತ್ತಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ. ಇವತ್ತಿಗದು ಸಾಧ್ಯ ಆಯ್ತು. ತಗೊಳ್ಳಿ. ನಿನ್ ದುಡ್ಡೇ ಅಲ್ವಾ, ತಗೋಬಾ ಮೈದಾ. ಈ ದುಡ್ಡಿನ ವಿಷಯದಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಮಾತಾಡಿದ್ರಿ. ಹಠ, ಆತ್ಮಾಭಿಮಾನ ಇರೋ ಹುಡುಗಿ ಆಗಿರೋದಕ್ಕೆ ಕೆಲ್ಸಕ್ಕೆ ಸೇರಿ ನಿಮ್ಮ ಸಾಲನ ತೀರ್ಸಿದಾಳೆ. ಆದ್ರೆ ನಾವು ಅವಳ ಋಣನ ತೀರ್ಸೋದಕ್ಕಾಗತ್ತಾ ಹೇಳಿ? ನಮ್ಮನೆಲೆ ಇರ್ತಿದ್ದಾಳೆ, ನಮ್ಗೆ ಋಣವಾಗಿರ್ತಾಳೆ ಹೊರತು ನಾವೊಳಗ್ ಋಣವಾಗಿಲ್ವಲ್ಲ. ಅತಿಥಿಗಿರೋ ಮಿತಿಲೇ ಅವಳಿದ್ದಿದ್ರೆ ಅಮ್ಮನವ್ರ ವಿಗ್ರಹಕ್ಕೋಸ್ಕರ ಪ್ರಾಣನ ಲೆಕ್ಕಿಸದೆ ಸಾಹಸ ಮಾಡ್ತಿದ್ಲ. ಇನ್ನು ಎಷ್ಟು ದಿನ ಆ ಮಾತು ಹೇಳಕ್ಕಾಗತ್ತಪ್ಪ? ಬೆಲೆನ ಗುರುತಿಸದೇ ಇರೋ ಮನುಷ್ಯರ ಹತ್ರ ಬೆಲೆ ಬಾಳೋ ಮಾತು ಹೇಳೋದು ಅನವಶ್ಯಕಾರಿ. ನೀನು ಈ ಕೆಲಸ ಮಾಡಿದ್ರಿಂದ ನಿನ್ನ ಮೇಲೆ ನನಗಿರೋ ಅಭಿಮಾನ ಜಾಸ್ತಿ ಆಯ್ತಮ್ಮ. ನೀನು ಹೋಗು. ಸಿನಿಮಾ ಆಗೈತಲ್ವಾ, ಇನ್ನು ಬನ್ನಿ. ವಸಂತ, ಹೋಗಿ ಟಿಫನ್ ಏರ್ಪಾಟ್ ನೋಡಮ್ಮ. ಇಲ್ಲೇ ಇರ್ಬೇಕಿತ್ತಲ್ವಾ? ಅಷ್ಟರಲ್ಲಿ ಏನಾಯ್ತು? ಏನು ಅಂದ್ರೆ ನೀವ್ ಯಾಕೆ ಹೀಗ್ ಮಾಡಿದ್ರಿ? ನಾನೇನ್ ಮಾಡ್ದೆ? ನಿಮ್ಗೋಸ್ಕರ ಅಷ್ಟು ಪ್ರೀತಿಯಿಂದ ಡ್ರೆಸ್ ತಗೊಂಬಂದ್ರೆ ಶರ್ಟ್ನ ನಿಮ್ಮ ಅಣ್ಣಂಗೆ ಕೊಟ್ಟಿದ್ದೀರಲ್ಲ. ಸ್ಪೆಷಲ್ ಗಿಫ್ಟ್ಗಳನ್ನ ಯಾರಾದ್ರೂ ಮತ್ತೊಬ್ರು ಕೊಡ್ತಾರಾ? ಹಾಗ್ ಮಾಡೋದ್ ಕರೆಕ್ಟಾ? ಶರ್ಟ್ ಅವನ ಹತ್ರ ಇದೆಯಾ? ನೀನ್ ನೋಡಿದ್ಯಾ? ನೋಡ್ದೆ ರೀ. ನಿಮ್ ಅಣ್ಣಂಗ್ ದುಡ್ಡು ಕೊಡೋಣ ಅಂತ ಹೋದಾಗ ನಿಮ್ ಶರ್ಟ್ ಹಾಕೊಂಡು ನಿಮ್ ಹಾಗೆ ಕಾಣಿಸ್ತಿದ್ರು. ಅಣ್ಣ ತಮ್ಮನ ಮಧ್ಯೆ ಕೊಡೋದು ತಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಪ್ರೀತಿಯಿಂದ ಯಾರಾದ್ರೂ ಕೊಟ್ಟಿದ್ದನ್ನ ಹೀಗ್ ಕೊಡೋದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟು ಕಾಮನ್ ಸೆನ್ಸ್ ಇಲ್ದೇನೆ ಹಾಗ್ ಮಾಡ್ತೀನಿ ಅಂತ ಹೇಗ್ ಅನ್ಕೊಂಡೆ? ನಿಜವಾಗ್ಲೂ ಶರ್ಟ್ ನಾನು ಕೊಡ್ಲಿಲ್ಲ. ಹೌದಾ? ಪ್ಯಾಂಟ್ ಹಾಕೊಂಡು ವಾಶ್ರೂಮಿಗೆ ಹೋದೆ. ವಾಪಸ್ ಬರೋ ಅಷ್ಟೊತ್ತಿಗೆ ಶರ್ಟ್ ಕಾಣ್ತಿಲ್ಲ. ಏನಾಯ್ತು ಅಂತ ಅವಾಗಿಂದ ಹುಡುಕ್ತಾನೆ ಇದ್ದೀನಿ. ನನ್ನ ಶರ್ಟ್ನ ಅವನ್ ಹಾಕೊಡೋದು ಅಂದ್ರೇನು? ಅರೆ ಏನ್ರಿ, ನಿಂತ್ಕೊಳ್ಳಿ. ಅವನಿದು ಎಷ್ಟು ಒಳ್ಳೆ ಮನ್ಸೂರಿ. ಹೌದು ವೇದ, ಜಾತಕ ವಿಷಯ ಒಂದು ಮ್ಯಾಚ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮೈದಾ, ನಿನ್ನ ಹತ್ರ ಈ ಶರ್ಟ್ ಯಾವತ್ತೂ ನೋಡಿಲ್ಲ. ಯಾವಾಗ ತಗೊಂಡೆ? ಹೌದ್ರಿ, ನಾನು ಕೂಡ ಈಗ್ಲೇ ನೋಡ್ತಿದ್ದೀನಿ. ನನಗ್ ಗೊತ್ತಿಲ್ದೆ ಯಾವಾಗ ತಂದ್ರಿ? ಅಣ್ಣ, ಈ ಫ್ಯಾಷನ್ ಶೋ ಏನ್ ಚಿಕ್ಕ ಮೈದಾ? ಏ ಶ್ರೀ, ಯಾಕೋ ಕಿರ್ಸ್ತಾ ಇದೀಯಾ? ನನ್ನ ಶರ್ಟ್ ಯಾಕೆ ಹಾಕೊಂಡೆ?
ಶ್ರೀಕರ್ದ ಯಾಕೆ ಹಾಕೊಂಡೆ ಅಂತ ಹೇಳು. ನಿನ್ ರೂಮಲ್ಲಿ ಕಾಣಿಸ್ತು, ಚೆನ್ನಾಗಿದೆ ಅಲ್ವಾ ಅಂತ ಹಾಕೊಂಡೆ. ಇದ್ರಲ್ಲಿ ತಪ್ಪೇನಿದೆ? ಚೆನ್ನಾಗಿದ್ರೆ ಹಾಕೊಂಡ್ಬಿಡ್ತೀಯಾ? ನಾವು ತುಂಬಾ ಸಂದರ್ಭಗಳಲ್ಲಿ ಚಿಕ್ಕಂದಿಂದ ಹೀಗೆ ಒಬ್ರು ಬಟ್ಟೆನ ಒಬ್ರು ಹಾಕೋತಿದ್ವಿ. ಇದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ನನ್ ಪರ್ಮಿಷನ್ ಕೇಳ್ಬೇಕಲ್ವಾ? ಆಫ್ಟರ್ ಆಲ್ ಶರ್ಟ್, ಇದಕ್ಕೆ ನಿನ್ ಪರ್ಮಿಷನ್ ಬೇಕಾ? ನಿನಗೆ ಆಫ್ಟರ್ ಆಲ್, ನನಗೆ ಮಾತ್ರ ಇದು ಸೆಂಟಿಮೆಂಟ್. ಸೆಂಟಿಮೆಂಟಾ? ಇದ್ರಲ್ಲೇನ್ ಸೆಂಟಿಮೆಂಟ್ ಇರುತ್ತೆ? ಅದೇನೋ ಅಂತ ನಮಗೂ ಹೇಳು. ಅದ್ ನನ್ ಪರ್ಸ್ನಲ್, ನಿಮಗೆ ಹೇಳೋ ಅಗತ್ಯ ಇಲ್ಲ. ಶರ್ಟ್ ಬಗ್ಗೆ ಪರ್ಮಿಷನ್ ಅಂತ ಅಣ್ಣನ್ನೇ ಬೈತಿದ್ಯಾ ಅಂದ್ರೆ ಆಶ್ಚರ್ಯ ಆಗ್ತಿದೆ. ಪರ್ಮಿಷನ್ ಇಲ್ದೇನೆ ದುಡ್ಡು ಉಪಯೋಗಿಸ್ಕೊಂಡ್ಲು ಅಂತ ಅವನಿನ ಕಳ್ಳಿ ಅಂತ ಹೇಳಿದ್ರಿ. ಇವಾಗ ನಾನೇನನ್ಬೇಕು? ಅಂದ್ರೆ ಇವಾಗ ನನ್ ಗಂಡ ಕಳ್ಳ ಅಂತ ಅರ್ಥನಾ? ಆವತ್ತು ಇವನ್ ಹಾಗೆ ವರ್ತಿಸ್ದ ಅಂತ ಇವತ್ತು ನೀನ್ ಹೀಗ್ ದ್ವೇಷ ತೀರಿಸ್ಕೋತಿದ್ಯಾ? ಬಾಮೈದ, ಚಿಕ್ಕ ವಿಷಯ ತುಂಬಾ ದೊಡ್ಡದ್ ಮಾಡ್ತಿದ್ಯಾ. ದಿಸ್ ಇಸ್ ಟೂ ಮಚ್ ಮಾವ. ದೊಡ್ಡ ಮಾವ, ನಿನಗೆ ಮೊದ್ಲೆಲ್ಲ ಎಷ್ಟು ಸರಿ ಶರ್ಟ್ ತಗೊಂಡ್ ಬಂದಿಲ್ಲ? ಎಷ್ಟು ಸಾರಿ ನೀನ್ ಅವ್ರ ಬಟ್ಟೆನ ಹಾಕೊಂಡಿಲ್ಲ? ಇದಕ್ಕೂ ಮುಂಚೆ ಬೇರೆ, ಇವಾಗ ಬೇರೆ. ಶ್ರೀಕರ್ ಅವ್ರೆ, ಬಿಟ್ಬಿಡಿ. ನೀನ್ ಮಾತಾಡ್ಬೇಡ ಅವನಿ. ಏಯ್, ನೀವು ಜಗಳ ಮಾಡ್ತಿರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಇಂಥ ವಿಷಯ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ನಗ್ತಾರ್ ಕಣೋ. ಎಷ್ಟು ಅಂತ ಹೇಳು, ದುಡ್ಡು ನಾನು ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ನನಗ್ ದುಡ್ಡು ಬೇಕಾಗಿಲ್ಲ. ಶರ್ಟ್ ಬೇಕು ಅಂದ್ರೆ ತೆಗೆದು ಮುಖದ ಮೇಲೆ ಬಿಸಾಕ್ರಿ. ನಾವೇನಾದ್ರೂ ಬಟ್ಟೆಗಳಿಗೆ ಗತಿ ಇಲ್ದೇ ಇರೋರ ಅರ್ಧ ಗಂಟೆಲಿ ಬಟ್ಟೆ ಶಾಪ್ನೇ ಮನೆಗ್ ಕರೆಸ್ತೀನಿ. ಒಂದ್ ಕ್ಷಣ ಕೂಡ ಯೋಚನೆ ಮಾಡ್ಬೇಡಿ, ಹೋಗಿ. ಇರಾದ, ಏಯ್, ನೆನ್ಪಿಟ್ಕೋತೀನಿ ಕಣೋ. ನೀನಿರೋ ಅವನಿ. ಅವತ್ತು ನಾನ್ ದುಡ್ಡು ಬೀಸ್ ಹಾಕಿದಕ್ಕೆ ನನ್ ಕೈಯಲ್ಲೇ ತೆಗ್ಸಿ ಸಾರಿ ಕೇಳಿಸಿದ್ರಿ. ಅಮ್ಮ, ಇವಾಗ ಅದೇ ನಡಿಬೇಕು. ಏಯ್ ಶ್ರೀ, ಏನೋ ಇದು? ಅಮ್ಮ, ಅವತ್ ನೀವು ಮಾಡಿದ್ದು ಕರೆಕ್ಟ್ ಆದ್ರೆ ಇವತ್ತು ಕೂಡ ಅದೇ ನಡಿಬೇಕು. ದುಡ್ಡು ಬಟ್ಟೆ ಎರಡೂ ಒಂದೇನಾ? ಆ ದುಡ್ಡಿಗಿಂತ 100 ಪಟ್ಟು ಹೆಚ್ಚು ಬೆಲೆ ಬಾಳುವಂಥದ್ದು. ರಾಧಾ, ಇವನ್ ಯಾವತ್ತೂ ಈಗ ವರ್ತಿಸಿಲ್ಲ ಕಣೋ. ಏನೋ ಸೆಂಟಿಮೆಂಟ್ ಅಂತಿದಾನಲ್ಲ, ಕೊಟ್ಟು ಸಾರಿ ಕೇಳ್ಬಿಡೋ. ಇಲ್ದೆ ಹೋದ್ರೆ ಇದು ಇನ್ನಷ್ಟು ದೊಡ್ಡದಾಗೋ ತರ ಕಾಣ್ತಿದೆ. ಸಾರಿ ಕೂಡ ಹೇಳಬೇಕು, ಇಲ್ಲ ಅಂದ್ರೆ ಬಿಡೋ ಥರ ಇಲ್ಲ. ದೊಡ್ಡ ಬಾಮ ಇದನ್ ಬದಲು ನಾನು ಹೇಳ ಚಿಕ್ಕ ಬಾಮ ಇದ. ಕರೆಕ್ಟ್ ಅಲ್ಲ ಬಿಡು, ನೀನೇ ಹೇಳು ಬಾಮ ಇದ. 2 ಅಕ್ಷರ ಅಲ್ವಾ? ಸಾರಿ. ಇನ್ನೊಂದು ಸಲ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಇಂತಹ ಘಟನೆಗಳು ಕುಟುಂಬದಲ್ಲಿ ತುಂಬಾ ತೊಂದರೆ ಮಾಡುತ್ತೆ. ಇನ್ನೊಂದ್ಸಲ ನೀವು ಬೇರೆಯವ್ರ ಬಟ್ಟೆ ಹಾಕೊಳ್ಳೋದು ನನ್ಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಬಟ್ಟೆ ಸೆಂಟಿಮೆಂಟ್ ಆಗಿದೆ ಅಂದ್ರೆ ಇದ್ರ ಹಿಂದೆ ಏನೋ ಕತೆ ಇದ್ದೇ ಇರತ್ತೆ. ಏನಿರುತ್ತೆ? ಯಾರೋ ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಅಲ್ವಾ ಮಾವ? ಆ ವಿಷಯ ನಿಮಗೆ ಬೇಕಾಗಿಲ್ಲ. ಅವನ್ಗಿದಕ್ಕಿಂತ ದೊಡ್ಡ ಅವಮಾನನ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಅಯ್ಯೋ,
ದೊಡ್ಡವನ್ ಮೇಲೆ ಚಿಕ್ಕೋನ್ ವರ್ತಿಸಿದ ರೀತಿ ಸರಿ ಕಾಣಿಸ್ಲಿಲ್ಲ. ಈ ವಿಷಯದಲ್ಲಿ 7 ಪಾತ್ರ ಎಷ್ಟಿದ್ಯೋ? ಇವಳೇ ಸೂತ್ರಧಾರಳ ಆಗಿದ್ದಾಳೆ. ಯಾಕ್ರಿ ಇವರೆಲ್ಲ ಹೀಗಾಡ್ತಿದ್ದಾರೆ? ಅನಾವಶ್ಯಕವಾಗಿ ಜಗಳ ಮಾಡಿದ್ರಿ ಅಂತ ಅನ್ನಿಸ್ತು ರೀ. ನಾನ್ ತಗೊಂಡಿದ್ದಾದ್ರೆ ಪರವಾಗಿಲ್ಲ ಅವನಿ. ನೀನ್ ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆ ಇದು ನನಗೆ ತುಂಬಾ ಬೆಲೆ ಬಾಳುವಂಥದ್ದು. ಸರಿ, ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀರಾ ರೀ. ಥ್ಯಾಂಕ್ಸ್ ಅವನಿ. ಆಫೀಸಿಗೆ ಹೊರಡೋಣವಾ? ನಡಿ.